ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ. ಹಾಗಾದರೆ ನೀವ್ಯಾರು? ಯೆಹೋವನ ಕಣ್ಣುಗುಡ್ಡೆ. ಕಣ್ಣುಗುಡ್ಡೆಯ ಕೆಲಸ ಏನು? ಸರಿಯಾಗಿ ನೋಡಬೇಕು. ಕರ್ತನು ನೋಡುವ ಹಾಗೆ ನಾವು ವಿಷಯಗಳನ್ನು ನೋಡಬೇಕು. ಕರ್ತನ ಆಗ್ರಹಗಳನ್ನು ನೆರವೇರಿಸುವ ಹಾಗೆ ಜೀವಿಸಬೇಕು. ಆಗಲೇ ಕರ್ತನ ವಾಕ್ಯಗಳಲ್ಲಿರುವಂಥ ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯ. ಇಷ್ಟ ಬಂದ ಹಾಗೆ ಜೀವಿಸಿ ಮನಸ್ಸಿಗೆ ಬಂದದ್ದನ್ನೆಲ್ಲ ಮಾಡಿ ನಾನು ಯೆಹೋವನ ಕಣ್ಣುಗುಡ್ಡೆ, ನನ್ನನ್ನು ತಾಕುವುದಕ್ಕೆ ಯಾವ ಶತ್ರುವಿಗೂ ಸಾಧ್ಯವಿಲ್ಲ ಎಂದು ಹೇಳಿಕೊಂಡು ಜೀವಿಸಿದರೆ ಅದು ಮೂರ್ಖತನವಾಗಿದೆ. ಆದ್ದರಿಂದ ವಾಕ್ಯಗಳನ್ನು ಅನುಸರಿಸಿರಿ. ಆಗಲೇ ವಾಕ್ಯಗಳಿರುವಂಥ ವಾಗ್ದಾನಗಳು, ದೇವರು ನಿಮಗೋಸ್ಕರ ನುಡಿದಿರುವಂಥ ಕಾರ್ಯಗಳು ನೆರವೇರುವುದನ್ನು, ಅದರ ಆಶೀರ್ವಾದದಲ್ಲಿ ನೀವು ಸಂತೋಷವಾಗಿ ಜೀವಿಸುವುದನ್ನು ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ. ದೇವರು ನಿಮ್ಮ ಸಂಗಡ ಇದ್ದು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುತ್ತಾರೆ.